ಎಲ್ಲರಿಗೂ ನಮಸ್ಕಾರ. ನೋಡಿ, ಕರ್ನಾಟಕ ಶಿಕ್ಷಣ ಇಲಾಖೆ ಒಂದು ಶಾಲಾ ವಿದ್ಯಾರ್ಥಿಗಳಿಗೆ ನೀರನ್ನು ಕುಡಿಯುವ ಹವ್ಯಾಸವನ್ನು ಬೆಳೆಸುವ ಉದ್ದೇಶಕ್ಕಾಗಿ ವಾಟರ್ ಬೆಲ್ ಅನ್ನತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಾಕತ್ತೈತಿ. ಈಗಾಗಲೇ ಈ ಒಂದು ಯೋಜನೆ ಕೇರಳ ರಾಜ್ಯದಲ್ಲಿ ಒಂದು ಜಾರಿಯಲ್ಲೈತಿ. ಅಲ್ಲಿ ಐತಿಪ್ಪ ಅಂದರೆ ಕೇರಳದಾಗ ಬೆಳಗ್ಗೆ 10:30 ಮತ್ತು ಮಧ್ಯಾಹ್ನ 2:30 ಗಂಟೆಗೆ ವಾಟರ್ ಬೆಲ್ ಅಂದರೆ ನೀರಿನ ಬೆಲ್ಲನ್ನು ಹೊಡೆಯಲಾಗುತ್ತಿದ್ದು, ಒಂದು ಮಕ್ಕಳಲ್ಲಿ ಏನು ಮಾಡತ್ತಪ್ಪ ಅಂದ್ರೆ ಇದು ನೀರಿನ ಬೆಲ್ ಹೊಡೆದಾಗ ಮಕ್ಕಳು ನೀರನ್ನು ಕುಡಿತಾರೆ. ಅದರಿಂದ ಏನಾಕತಿ ಅವರಲ್ಲಿ ಒಂದು ಅವರ ಶರೀರಗಳಲ್ಲಿ ಒಂದು ನೀರಿನ ಪ್ರಮಾಣ ಹೆಚ್ಚಾಕತಿ. ಇದರಿಂದ ಅನೇಕ ರೋಗಗಳು ಅಂದರೆ ಒಂದು ನಿರ್ಜಲೀಕರಣ, ಡಿಹೈಡ್ರೇಷನ್, ಹೊಟ್ಟೆ ನೋವು, ಗಂಟಲು ಒಣಗುವುದು, ಆಮೇಲೆ ತಲೆನೋವು ಇಂಥ ಮುಂತಾದ ಒಂದು ರೋಗಗಳನ್ನು ತಡೆಗಟ್ಟಬಹುದು. ಮತ್ತು ಈ ಕಾರಣಗಳಿಂದ ಮಕ್ಕಳು ಶಾಲೆಯನ್ನು ತಪ್ಪಿಸುವ ಅಂದರೆ ಶಾಲೆಗೆ ಅಬ್ಸೆಂಟ್ ಆಗತಕ್ಕಂಥ ಪ್ರಮಾಣವನ್ನು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಅನ್ನತಕ್ಕಂಥ ಒಂದು ಚಿಂತನೆಯೊಂದಿಗೆ ಕರ್ನಾಟಕದ ಶಿಕ್ಷಣ ಇಲಾಖೆ ಈ ಒಂದು ಯೋಜನೆಯನ್ನು ಜಾರಿಗೆ ತರಕ ಒಂದು ಚಿಂತನೆ ನಡೆಸೈತಿ. ಈ ಒಂದು ಯೋಜನೆ ಜಾರಿ ಆದರೆ ಏನಾಕತಿ, ಮಕ್ಕಳಲ್ಲಿ ಈ ಎಲ್ಲ ಸಾಮಾನ್ಯ ರೋಗಗಳು ಕಡಿಮೆಯಾಗಿ ಅವರಲ್ಲಿ ಒಂದು ನೀರಿನ ಅಂಶ ಅವರ ಶರೀರಗಳಲ್ಲಿ ಹೆಚ್ಚಾಗಿ ಅವರು ಆರೋಗ್ಯದಿಂದ ಇರ್ತಾರೆ. ಮತ್ತು ಸರಿಯಾಗಿ ತಪ್ಪಿಸಲಾರ್ದ ಅಂದರೆ ಅಬ್ಸೆಂಟ್ ಆಗಲಾರ್ದ ಶಾಲೆಗಳಿಗೆ ಹಾಜರಾಕರು. ಮತ್ತು ಸಾಕ್ಷರತೆಯ ಪ್ರಮಾಣ ಕೂಡ ನಮ್ಮ ರಾಜ್ಯದಲ್ಲಿ ಹೆಚ್ಚಾಕತಿ. ಹೌದಾ, ಈ ಒಂದು ಇದನ್ನು ನಮ್ಮ ರಾಜ್ಯದೊಳಗೆ 3 ಸಲ ವಾಟರ್ ಬೆಲ್ ಹಾಕಬೇಕಂತ ಚಿಂತನೆ ಮಾಡತ್ತರು. ಬೆಳಗ್ಗೆ 10:00, ಆಮೇಲೆ ಮಧ್ಯಾಹ್ನ 12:00, ಅದೇ ರೀತಿ ಮಧ್ಯಾಹ್ನ 2 ಗಂಟೆಗೊಮ್ಮೆ. ಈ ರೀತಿಯಾಗಿ 3 ಸಲ ಹಾಕಬೇಕಂತ ಇದನ್ನು ಚಿಂತನೆ ಮಾಡತ್ತರು. 2019 ಇದನ್ನೊಮ್ಮೆ ಜಾರಿಗೊಳಿಸಬೇಕಂತ ಯೋಜನೆ ಚಿಂತನೆ ಮಾಡಲಾಗಿತ್ತು. ಆದರೆ ಅದರ ನಂತರ ಮತ್ತು ಅದನ್ನು ಯಾಕೋ ಕ್ಯಾನ್ಸಲ್ ಆಗಿತ್ತು ಅನೇಕ ಕಾರಣಗಳಿಂದಾಗಿ. ಮತ್ತು ಇನ್ನು 2022ರಲ್ಲಿ ಕೂಡ ಒಂದು ಅಂದಿನ ಶಿಕ್ಷಣ ಸಚಿವರು BC ನಾಗೇಶ್ ಅವರು ಕೂಡ ಈ ಒಂದು ಯೋಜನೆಯನ್ನು ಜಾರಿಗೆ ತರಕ ಅವರು ಟ್ರೈ ಮಾಡಿದರು. ಅವಾಗೂ ಸಲ ಆಗಿರಲಿಲ್ಲ. ಈ ಸಲ ಅಂಕರಿ ಮತ್ತು ಅದನ್ನು ಜಾರಿಗೆ ತರಬೇಕಂತೇಳಿ ವಿಚಾರ ಮಾಡ್ತಾರೆ. ನೋಡೋಣ ಈ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಜಾರಿ ಆಕತಿ ಮತ್ತು ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಒಂದು ಯಶಸ್ಸನ್ನು ಹೊಂದತಿ ಅನ್ನೋದನ್ನು ಕಾದು ನೋಡೋಣ.